Mercy Demon. ಹಾಯ್ ಮಕ್ಕಳೇ, ನಾನು ಮರ್ಸಿ. ನಮ್ಮ ಮನರಂಜನೆಯ ತರಗತಿಗೆ ಸುಸ್ವಾಗತ. ಒಂದು ಅದ್ಭುತ ಪಾಠವನ್ನು ಹೊಂದಿರುವ ರೋಮಾಂಚಕ ಕಥೆಯಿಂದ ಪ್ರಾರಂಭಿಸೋಣ. ಮೊಲಗಳು ಮತ್ತು ಆನೆಗಳು. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಲ್ಲಿ ಹಚ್ಚ ಹಸಿರಿನಿಂದ ಆವೃತವಾದ ಸುಂದರ ಸರೋವರವಿತ್ತು. ಸರೋವರದ ಬಳಿ ಮೊಲಗಳ ಗುಂಪು ವಾಸಿಸುತ್ತಿತ್ತು. ಪ್ರಶಾಂತತೆ ಮತ್ತು ನೀರಿನ ಸಮೃದ್ಧಿಯನ್ನು ಆನಂದಿಸುತ್ತಾ ಮೊಲಗಳು ಶಾಂತಿಯುತವಾಗಿ ತಮ್ಮ ಪುಟ್ಟ ಆಶ್ರಯದಲ್ಲಿ ಸಂತೋಷವಾಗಿದ್ದವು. ಒಂದು ಬೇಸಿಗೆಯಲ್ಲಿ ಆನೆಗಳ ಹಿಂಡು ನೀರನ್ನು ಹುಡುಕುತ್ತಾ ಕಾಡಿಗೆ ಬಂದಿತು. ಅವು ಬಹಳ ದೂರ ಪ್ರಯಾಣಿಸಿ ಬಾಯಾರಿದವು. ಅವು ಸರೋವರವನ್ನು ಕಂಡಾಗ ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಉತ್ಸುಕರಾಗಿ ಅದರ ಕಡೆಗೆ ಧಾವಿಸಿದವು. ಆನೆಗಳು ಸರೋವರವನ್ನು ಸಮೀಪಿಸುತ್ತಿದ್ದಂತೆ ಅವುಗಳ ಭಾರವಾದ ಹೆಜ್ಜೆಗಳು ನೆಲವನ್ನು ಅಲುಗಾಡಿಸಿ ಮೊಲಗಳಲ್ಲಿ ಭಯವನ್ನು ಉಂಟುಮಾಡಿತು. ಮೊಲಗಳು ಚಿಕ್ಕದಾಗಿದ್ದವು ಮತ್ತು ಆನೆಗಳ ಆಗಮನವು ಅವುಗಳ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡಿತು. ಆನೆಗಳು ಅವುಗಳನ್ನು ತುಳಿದು ತಮ್ಮ ಮನೆಗಳನ್ನು ನಾಶ ಮಾಡಬಹುದು ಎಂದು ಮೊಲಗಳು ಭಯಪಟ್ಟವು. ಮೊಲಗಳ ಬುದ್ಧಿವಂತ ನಾಯಕ ಹರಿ ತನ್ನ ಸಹ ಮೊಲಗಳನ್ನು ಉಳಿಸಲು ಒಂದು ಯೋಜನೆಯನ್ನು ರೂಪಿಸಿದನು. ಅವನು ಆನೆಗಳ ನಾಯಕ ಗಜೇಂದ್ರ ಎಂಬ ದೊಡ್ಡ ಮತ್ತು ಶಕ್ತಿಶಾಲಿ ಆನೆಯನ್ನು ಸಂಪರ್ಕಿಸಿದ. ಹರಿ ಹೇಳಿದನು, ಓ ಮಹಾಬಲಶಾಲಿ ಗಜೇಂದ್ರ, ನಾವು ನಿನ್ನನ್ನು ನಮ್ಮ ಸರೋವರಕ್ಕೆ ಸ್ವಾಗತಿಸುತ್ತೇವೆ. ಆದರೆ ನಮಗೆ ಒಂದು ವಿನಂತಿ ಇದೆ. ಈ ಸರೋವರವು ಚಂದ್ರದೇವರ ನೆಲೆಯಾಗಿದೆ ಮತ್ತು ಅದನ್ನು ತೊಂದರೆಗೊಳಿಸುವುದರಿಂದ ದುರದೃಷ್ಟ ಬರುತ್ತದೆ. ಗಜೇಂದ್ರನಿಗೆ ಸಂದೇಹವಿತ್ತು, ಆದರೆ ಹರಿಯು ರಾತ್ರಿಯಲ್ಲಿ ಚಂದ್ರದೇವನ ಪ್ರತಿಬಿಂಬವನ್ನು ನೋಡಲು ಸರೋವರಕ್ಕೆ ಭೇಟಿ ನೀಡಬೇಕೆಂದು ಸೂಚಿಸಿದನು. ಆ ರಾತ್ರಿ ಗಜೇಂದ್ರ ಮತ್ತು ಆನೆಗಳು ಹರಿಯನ್ನು ಸರೋವರಕ್ಕೆ ಹಿಂಬಾಲಿಸಿದವು. ಅವರು ಸಮೀಪಿಸುತ್ತಿದ್ದಂತೆ ಶಾಂತ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬವು ದೈವಿಕ ಉಪಸ್ಥಿತಿಯಂತೆ ಮಿನುಗುವುದನ್ನು ಅವರು ನೋಡಿದರು. ಚಂದ್ರದೇವರು ನಿಜವಾಗಿಯೂ ಸರೋವರದಲ್ಲಿ ವಾಸಿಸುತ್ತಾನೆ ಎಂದು ನಂಬಿದ ಗಜೇಂದ್ರ ಮೊಲಗಳ ಕೋರಿಕೆಯನ್ನು ಗೌರವಿಸಲು ನಿರ್ಧರಿಸಿದನು. ಆನೆಗಳು ಮತ್ತೊಂದು ನೀರಿನ ಮೂಲವನ್ನು ಕಂಡುಕೊಳ್ಳುತ್ತವೆ ಎಂದು ಅವನು ಹರಿನಿಗೆ ಭರವಸೆ ನೀಡಿದನು. ಮೊಲಗಳು ನಿರಾಳವಾದವು ಮತ್ತು ಗಜೇಂದ್ರನ ತಿಳುವಳಿಕೆಗೆ ಕೃತಜ್ಞತೆ ಸಲ್ಲಿಸಿದವು. ಆ ದಿನದಿಂದ ಮೊಲಗಳು ಮತ್ತು ಆನೆಗಳು ಸಾಮರಸ್ಯದಿಂದ ಬದುಕುತ್ತಿದ್ದವು. ಮೊಲಗಳು ತಮ್ಮ ಸರೋವರದ ಶಾಂತಿಯನ್ನು ಆನಂದಿಸುವುದನ್ನು ಮುಂದುವರೆಸಿದವು. ಆನೆಗಳು ಹತ್ತಿರದಲ್ಲಿ ಹೊಸ ನೀರಿನ ಮೂಲವನ್ನು ಕಂಡುಕೊಂಡವು. ಎರಡು ಗುಂಪುಗಳು ಪರಸ್ಪರ ಜಾಗವನ್ನು ಗೌರವಿಸಿದವು ಮತ್ತು ಶಾಂತಿಯುತವಾಗಿ ಸಹಬಾಳ್ವೆ ನಡೆಸಿದವು. ಹಾಗಾದರೆ ಮಕ್ಕಳೇ, ಅದು ಮೊಲಗಳು ಮತ್ತು ಆನೆಯ ಕಥೆ. ಇಂದಿನ ಕಥೆಯಿಂದ ನೀವು ಏನು ಕಲಿತಿದ್ದೀರಿ? ಹೌದು ಮಕ್ಕಳೇ, ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕತೆ ಸಂಘರ್ಷವನ್ನು ಪರಿಹರಿಸಬಹುದು ಮತ್ತು ಶಾಂತಿ ಸಹಬಾಳ್ವೆಗೆ ಕಾರಣವಾಗಬಹುದು.